today's press briefing, Bangalore City Police shared updates on their recent crackdown on drug-related crimes. Here's a summary of the key points. The anti-narcotics wing of the City Crime Branch arrested 7 people, including a foreign woman, in a major drug bust. They seized illegal substances valued at 2.99 crore, including ganja, heroin, MDMA crystals, ecstasy pills, LSD strips, and hydro ganja. They also confiscated electronic weighing scales and mobile phones used in the trade. Second is Hennur Police Station arrested 3 interstate drug peddlers. They recovered 21 kg of ganja worth 21 lakh along with 2 mobile phones and 1,800 in cash. In Indiranagar, police arrested an individual with 78 grams of MDMA crystals valued at 2.34 lakhs. Meanwhile, JB Nagar police arrested another peddler, seizing 2.8 kg of ganja worth 3 lakhs, a two-wheeler, 8,500 in cash and a mobile phone. Also, Byadarhalli police apprehended a drug peddler and seized 2.77 kg of hydro ganja valued at 1.22 crore. They also confiscated weighing machine and 3,700 in cash. During the briefing, the Commissioner of the Police highlighted various actions taken by the City Police throughout August 2024, including efforts against drugs, illegal activities, absconding culprits, rowdies, and the recent convictions. ಮೊದಲನೇದಾಗಿ ಮಾದಕ ದ್ರವ್ಯಗಳ ಸಾಗಾಣಿಕೆ ಮತ್ತು ಮಾರಾಟದ ಬಗ್ಗೆ ಸಿಸಿಬಿಯವರು ಮಾಡಿರ್ತಕ್ಕಂಥ ಅನೇಕ ಕಾರ್ಯಾಚರಣೆಗಳು, ಇದರಲ್ಲಿ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಕಾರ್ಯಾಚರಣೆ ಮಾಡಿ ಓರ್ವ ಮಹಿಳಾ ವಿದೇಶಿ ಪೆಡ್ಲರ್ ಸೇರಿದಂತೆ ಒಟ್ಟು 7 ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. ಆ ಬಂಧಿಸಿರ್ತಕ್ಕಂಥ ವ್ಯಕ್ತಿಗಳಿಂದ ನಿಷೇಧಿತ ಮಾದಕ ವಸ್ತುಗಳಾದಂತಹ ಗಾಂಜಾ, ಹೆರಾಯಿನ್, MDMA ಕ್ರಿಸ್ಟಲ್, MDMA ಎಕ್ಸ್ಟಸಿ ಪಿಲ್ಸ್, LSD ಸ್ಟ್ರಿಪ್ಸ್ ಮತ್ತು ಮುಖ್ಯವಾಗಿ ಹೈಡ್ರೋ ಗಾಂಜಾ ಇವುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಎಲ್ಲ ವಶಪಡಿಸಿಕೊಂಡಿರ್ತಕ್ಕಂತಹ ವಸ್ತುಗಳ ಒಟ್ಟು ಮೌಲ್ಯ 2,99,00,000 ಆಗಿರ್ತಕ್ಕಂಥದ್ದು. ವಿವರಗಳಿಗೆ ಬಂದರೆ ಪ್ರಮುಖವಾಗಿ ವಿವೇಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಟ್ಟು 10 ಕೆಜಿ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ ಒಬ್ಬ ವ್ಯಕ್ತಿಯಿಂದ. ಇನ್ನೊಬ್ಬ ಆತ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾನೆ. ಅದೇ ರೀತಿಯಲ್ಲಿ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಮುಖವಾಗಿ ಈ ಹೆರಾಯಿನ್ 84 ಗ್ರಾಂ ಹೆರಾಯಿನ್, ಅದರ ಮೌಲ್ಯ ಸುಮಾರು 75 ಲಕ್ಷ ಆಗ್ಬೋದು ಅಂತ ಹೇಳಿ ಅಂದಾಜಿಸಲಾಗಿದೆ. ಮತ್ತು ಅದಕ್ಕೆ ತೂಕದ ಯಂತ್ರ, ಬ್ಯಾಗ್ ಮತ್ತು ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ. ಇದು ಇಬ್ಬರು ಮಣಿಪುರ ರಾಜ್ಯದ ವ್ಯಕ್ತಿಗಳು ಇಲ್ಲಿ ಬಂದು ಈ ಹೆರಾಯಿನ್ ಅನ್ನು ತಂದು ಮಾರಾಟ ಮಾಡ್ತಾ ಇದ್ದಕ್ಕಂಥದ್ದು ಕಂಡು ಬಂದಿದೆ. ಈ ಮುಖ್ಯವಾಗಿ ಇದರಲ್ಲಿ ಏನಂತಂದ್ರೆ ಈ ಹೆರಾಯಿನ್ ಅನ್ನ ಈ ಸೋಪ್ ಮೇಲಿನ ರ್ಯಾಪರ್ಸ್ ಏನಿದ್ದಾವೆ ಅವುಗಳಲ್ಲಿ ಈ ಹೆರಾಯಿನ್ ಅನ್ನ ಅವರು ಹೈಡ್ ಮಾಡಿ ಈ ರೀತಿ ಬೆಂಗಳೂರಿಗೆ ತಂದಿದ್ದು, ಇದನ್ನ ಮಾಹಿತಿಯ ಮೇರೆಗೆ ಪೊಲೀಸರು ಈಗ ಇದನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂತರ ಅದೇ ರೀತಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಓರ್ವ ವಿದೇಶಿ ಮಹಿಳೆಯನ್ನು ಬಂಧಿಸಿ ಆಕೆಯಿಂದ ಸುಮಾರು 96 ಗ್ರಾಂ, ಆಲ್ಮೋಸ್ಟ್ ಅಬೌಟ್ 100 ಗ್ರಾಮ್ಸ್ MDMA ಕ್ರಿಸ್ಟಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರ ಒಟ್ಟು ಮೌಲ್ಯ 10 ಲಕ್ಷ ರೂಪಾಯಿಗಳು ಅಂತ ಹೇಳಿ ಅಂದಾಜಿಸಲಾಗಿದೆ. ಈ ಆರೋಪಿತ ಏನಿದ್ದಾಳೆ ಆಫ್ರಿಕಾ ದೇಶದ ನಿವಾಸಿಯಾಗಿದ್ದು 2019ರಲ್ಲಿ ಬಿಸಿನೆಸ್ ವೀಸಾ ಮೇಲೆ ಬಂದು ನಂತರ ಈಕೆ ಮೇಲೆ 2023ರಲ್ಲಿ ನಮ್ಮ KG ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಇದೇ ರೀತಿಯ MDMA ಮಾರಾಟದ ಬಗ್ಗೆ ಪ್ರಕರಣವೂ ಕೂಡ ಈಕೆ ಮೇಲೆ ದಾಖಲಾಗಿದೆ. ಇನ್ನೊಂದು ಮಹತ್ವದ ಪ್ರಕರಣ ನಮ್ಮ ಸಿಸಿಬಿಯವರು ಮಾಡಿರ್ತಕ್ಕಂಥದ್ದು HSR ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಇಲ್ಲಿ ಈ ಪೊಲೀಸರು ಈ ಇಂಡಿಯನ್ ಪೋಸ್ಟ್ ಆಫೀಸ್ ಮೂಲಕ ಬೆಲ್ಜಿಯಂ ದೇಶದಿಂದ ಇಲ್ಲಿಗೆ ಕೆಲವೊಂದು LSD ಸ್ಟ್ರಿಪ್ಸ್ ಮತ್ತು MDMA ಕ್ರಿಸ್ಟಲ್ಗಳನ್ನು, ಎಕ್ಸ್ಟಸಿ ಪಿಲ್ಸ್ಗಳನ್ನು ತರಿಸಿರ್ತಕ್ಕಂಥದ್ದು. ಒಟ್ಟು ಸುಮಾರು 999 LSD ಸ್ಟ್ರಿಪ್ಸ್ಗಳು ಮತ್ತು 998 MDMA ಎಕ್ಸ್ಟಸಿ ಪಿಲ್ಸ್ ಇದರಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಇದರ ಒಟ್ಟು ಮೌಲ್ಯ 1,50,50,00,000 ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ಆರೋಪಿ ಏನಿದ್ದಾನೆ ಈತ ಮೂಲತಃ ನೆಲಮಂಗಲದವನಾಗಿದ್ದು ಇಲ್ಲಿ ಒಂದು ಫೈನಾನ್ಸ್ ಕಂಪನಿಯಲ್ಲಿ HSR ಲೇಔಟ್ನಲ್ಲಿ ಕೆಲಸ ಮಾಡಿಕೊಂಡಿದ್ದು ಈ ಕೊರಿಯರ್ ಮುಖಾಂತರ ಆತನ ಸ್ನೇಹಿತನೊಂದಿಗೆ ಸೇರಿಕೊಂಡು ಇದನ್ನು ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ. ಸ್ನೇಹಿತನ ಬಂಧನ ಈಗ ಆಗಬೇಕಾಗಿದೆ. ಹಾಗೆ HSR ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಓರ್ವ
ಇನ್ನೊಬ್ಬ ವ್ಯಕ್ತಿಯಿಂದ ಈ ಹೈಡ್ರೋ ಗಾಂಜಾ ಒಟ್ಟು ಸುಮಾರು 1 ಕೆಜಿ 40 ಗ್ರಾಂನಷ್ಟು ಹೈಡ್ರೋ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರ ಮೊತ್ತ ಒಟ್ಟು 50 ಲಕ್ಷ ಆಗಬಹುದು ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಈತನ ಸ್ನೇಹಿತನೊಂದಿಗೆ ಸೇರಿಕೊಂಡು ಈ ಹೈಡ್ರೋ ಗಾಂಜಾವನ್ನು ಥೈಲ್ಯಾಂಡ್ನಿಂದ ಬುಕ್ ಮಾಡಿಸಿ ಇಲ್ಲಿಗೆ ತರಿಸಿರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ಕಂಡುಬಂದಿದೆ. ಈ ಇನ್ನೊಬ್ಬ ಆರೋಪಿ ಏನಿದ್ದಾನೆ ಆತನನ್ನು ಈಗ ಬಂಧಿಸಬೇಕಾಗಿದೆ. ಹಾಗೆ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಈ ಹೊಂಗಸಂದ್ರ ಅಪಾರ್ಟ್ಮೆಂಟ್ನಲ್ಲಿ ಒಬ್ಬ ಹೊರ ರಾಜ್ಯದ ವ್ಯಕ್ತಿ ನಿಷೇಧಿತ ಗಾಂಜಾವನ್ನು ತರಿಸ್ತಾ ಇದ್ದಿದ್ದು, ಅದು ಒಂದು 5 ಕೆಜಿ ಗಾಂಜಾ ಅಲ್ಲಿ ಸಿಕ್ಕಿದೆ. ಇವುಗಳನ್ನು ಒಂದು ರಟ್ಟಿನ ಬಾಕ್ಸ್ನಲ್ಲಿ ತರಿಸ್ತಾ ಇದ್ದಿದ್ದು. ಇದರ ಒಟ್ಟು ಮೌಲ್ಯ ಸುಮಾರು 4 ಲಕ್ಷ ಆಗ್ಬೋದು ಅಂತ ಅಂದಾಜಿಸಲಾಗಿದೆ. ಆರೋಪಿಯನ್ನು ಬಂಧಿಸಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಹಳೆಯ ಪ್ರಕರಣಗಳು ಯಾವುದೂ ಇದರಲ್ಲಿ ಇಲ್ಲ. ಇನ್ನು ಇದೇ ರೀತಿಯಲ್ಲಿ ಬರೀ ಸಿಸಿಬಿಯವರು ಅಲ್ಲದೆ ನಮ್ಮ ಬೇರೆ ಬೇರೆ ವಿಭಾಗದ ಪೊಲೀಸ್ ಠಾಣೆಯವರು ಕೂಡ ಈ ಮಾದಕ ವಸ್ತುಗಳ ಕಾರ್ಯಾಚರಣೆ ಏನಿದೆ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಕಷ್ಟು ಪ್ರಕರಣಗಳನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಹೆಣ್ಣೂರು ಪೊಲೀಸರು 3 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಒಟ್ಟು 21 ಕೆಜಿ ಮೌಲ್ಯದ ಗಾಂಜಾ 21 ಲಕ್ಷ ವ್ಯಾಲ್ಯೂ ಆಗ್ಬೋದು 2 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಆರೋಪಿಗಳೆಲ್ಲ ಒರಿಸ್ಸಾದವರಾಗಿದ್ದು ಅಲ್ಲಿಂದ ಈ ಗಾಂಜಾವನ್ನು ತಂದು ಬೆಂಗಳೂರು ನಗರದಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯವರಾಗಿದ್ದು ಈಗ ಅವರು ಪೊಲೀಸರ ಅತಿಥಿಯಾಗಿದ್ದಾರೆ. ಹಾಗೆಯೇ ಬಾಣಸವಾಡಿ ಪೊಲೀಸರು ಕೂಡ ಸುಮಾರು 5 ಕೆಜಿ ಎಷ್ಟು ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಈ ಒಬ್ಬ ವ್ಯಕ್ತಿ ರೈಲ್ವೆ ಸ್ಟೇಷನ್ನಲ್ಲಿ ಇದು ಸಿಕ್ಕಿದ್ದು. ಈತ ಕೂಡ ಆರೋಪಿ ಮೂಲತಃ ಪುತ್ತೂರಿನವನಾಗಿದ್ದು ಈ ರೀತಿ ಮಾರಾಟ ಮಾಡತಕ್ಕಂಥ ಪ್ರವೃತ್ತಿಯನ್ನು ಹೊಂದಿದ್ದು ಈತ ಕೂಡ ಒರಿಸ್ಸಾದಿಂದ ಇದನ್ನು ತರಿಸ್ತಾ ಇದ್ದಾನೆ ಅಂತ ಗೊತ್ತಾಗಿದೆ. ಇನ್ನು ಇಂದಿರಾನಗರ ಪೊಲೀಸ್ ಠಾಣೆಯವರು ಕೂಡ ಈ MDMA ಕ್ರಿಸ್ಟಲ್ಗಳನ್ನು ಮಾರಾಟ ಮಾಡತಕ್ಕಂಥ ಒಂದು ಜಾಲವನ್ನು ಭೇದಿಸಿದ್ದಾರೆ. ಇದರಲ್ಲಿ ಆರೋಪಿ ಕೇರಳ ಮೂಲದ ಉಪ್ಪಳದವನಾಗಿದ್ದು ಈತ 78 MDMA ಕ್ರಿಸ್ಟಲ್ಗಳನ್ನು ಈತನಿಂದ ವಶಪಡಿಸಿಕೊಳ್ಳಲಾಗಿದ್ದು ಒಟ್ಟು 2,34,000 ಬೆಲೆ ಬಾಳ್ತಕ್ಕಂಥದ್ದಾಗಿದೆ. ಅದೇ ರೀತಿ JB ನಗರದವರು ಒರಿಸ್ಸಾ ಮೂಲದ ಒಬ್ಬ ವ್ಯಕ್ತಿಯಿಂದ 3 ಲಕ್ಷ ಮೌಲ್ಯದ 2 ಕೆಜಿ 800 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಒಂದು ದ್ವಿಚಕ್ರ ವಾಹನ ಹಾಗೂ ಒಂದು ಮೊಬೈಲ್ ಫೋನ್ ಕೂಡ ಇದರಲ್ಲಿ ಸಿಕ್ಕಿದೆ. ಕೊನೆಯದಾಗಿ ಈ ಬ್ಯಾಡರಳ್ಳಿಯವರು ಈ ನಿಷೇಧಿತ ಹೈಡ್ರೋ ಗಾಂಜಾ ಏನಿದೆ ಅವರು ಒಂದು ಒಳ್ಳೆಯ ಪ್ರಕರಣವನ್ನು ಮಾಡಿದ್ದಾರೆ. 2 ಕೆಜಿ 770 ಗ್ರಾಂನಷ್ಟು ಹೈಡ್ರೋ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 1,22 ಲಕ್ಷ ಆಗ್ಬೋದು. ಆರೋಪಿ ಏನಿದ್ದಾನೆ ಆತ ಈ ಹಿಮಾಚಲ ಪ್ರದೇಶಕ್ಕೆ ಆ ಕಡೆ ಈ ಕಡೆ ಎಲ್ಲ DJ ಮತ್ತು ಇದನ್ನೆಲ್ಲ ಮಾಡಲಿಕ್ಕೆ ಹೋಗ್ತಾ ಇದ್ದು ಅಂತಹ ಸಂದರ್ಭದಲ್ಲಿ ಈ ರೀತಿ ಹೈಡ್ರೋ ಗಾಂಜಾವನ್ನು ತರಿಸಿಕೊಂಡು ವಿದೇಶದಿಂದ ಆಮದು ಮಾಡಿಕೊಂಡು ಇಲ್ಲಿ ಆತ ಸರ್ಕ್ಯುಲೇಟ್ ಮಾಡ್ತಾ ಇದ್ದ ಅಂತಕ್ಕಂಥ ಮಾಹಿತಿ ಬಂದಿದೆ. ಆರೋಪಿನ ಮೇಲೆ ಹಿಂದಿಯೂ ಕೂಡ 3 ಪ್ರಕರಣಗಳು ದಾಖಲಾಗಿದ್ದು ಕಂಡುಬಂದಿದೆ. ಹಾಗೆಯೇ ಸುಬ್ರಹ್ಮಣ್ಯ ಪೊಲೀಸ್ನವರು ಕೂಡ 3 ಕೆಜಿ 790 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. 1.25 ಲಕ್ಷ ಮೌಲ್ಯದ್ದು. ಇದು ಸೋರ್ಸ್ ಇರ್ತಕ್ಕಂಥದ್ದು ಬಿಹಾರದಿಂದ. ಆರೋಪಿ ಕೂಡ ಬಿಹಾರಕ್ಕೆ ಅಲ್ಲಿಗೆ ಹೋದಾಗ ಈ ರೀತಿ ಗಾಂಜಾವನ್ನು ತಂದು ಮಲ್ಲಿ ಮಾರಾಟ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದು ಈಗ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಇಷ್ಟು ಗಾಂಜಾಗೆ ಡ್ರಗ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಶೇಷ ಕಾರ್ಯಾಚರಣೆಯ ಒಂದು ಪಕ್ಷಿನೋಟ.